ಸುಮನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಜಗದೀಶ್ ವನಗೋಡು. ಕೈಮನೆಯಲ್ಲಿ ನಿಜವಾದ ಯುದ್ಧ ಈಗ ಆರಂಭವಾಗಿದೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಇಂಥದ್ದೊಂದು ಟ್ವೀಟ್ DCM DK ಶಿವಕುಮಾರ್ ಅವರಿಂದ ಬರುತ್ತೆ. ಒಂದು ಮಾತು ಬೇರೆ, ಅದು ನನ್ನ ಟ್ವೀಟ್ ಅಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಅದು ಅವ್ರದ್ದೇ ಟ್ವೀಟ್ ಅನ್ನೋದಕ್ಕೆ ಅಧಿಕೃತವಾಗಿ ಅವರ ಅಕೌಂಟಿಂದ ಪೋಸ್ಟ್ ಆಗಿದೆ. ಈ ಒಂದು ವರ್ಡ್ ಯಾವಾಗ ಬಳಕೆ ಆಯ್ತಲ್ಲ, ಇದಾದ ನಂತರ ಕೈಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾದವು. ನಿನ್ನೆ ಸಂಪುಟ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆಯೇ ಚರ್ಚೆ ಆಯಿತು. ಪ್ರತಿ ಗುರುವಾರ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಸೇರಿ ಒಂದು 2-3 ಗಂಟೆಗಳ ಕಾಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ನಿನ್ನೆಯ ಸಂಪುಟ ಸಭೆಯಲ್ಲಿ ಬಹುತೇಕ ಸಮಯವನ್ನು ತೆಗೆದುಕೊಂಡಿದ್ದು ಅಂತಂದ್ರೆ ಇದೇ ಅಧಿಕಾರ ಹಸ್ತಾಂತರದ ವಿಚಾರ. ಮೊದಲು ಗೃಹ ಸಚಿವರು ಈ ಮಾತನ್ನು ಎತ್ತಾರೆ, ಜಿ ಪರಮೇಶ್ವರ್ ಅವರು. ರಾಜ್ಯದಲ್ಲಿ ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾವೆ, ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರದ ವಿಚಾರ ಏನಾದರೂ ಚರ್ಚೆಗೆ ಬಂದಿತ್ತಾ? ಈ ವಿಚಾರವನ್ನ ಯಾಕಿಷ್ಟು ಮಟ್ಟಿಗೆ ಎಳ್ಕೊಂಡು ಹೋಗಲಾಗ್ತಿದೆ ಅಥವಾ ಯಾಕಿಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಅನ್ನುವ ಮಾತನ್ನ ಜಿ ಪರಮೇಶ್ವರ್ ಎತ್ತಿದಂತ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕುತ್ತೆ. ಹಿರಿಯ ಸಚಿವರೆಲ್ಲರೂ ಕೂಡ ನಿನ್ನೆ, ಹಿರಿಯ ಸಚಿವರು ಅನ್ನೋದಕ್ಕಿಂತಲೂ ಅದರಲ್ಲಿ ಅಹಿಂದ ವರ್ಗದಲ್ಲಿರುವ ಹಿರಿಯ ಸಚಿವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ನೀವು ಅಧಿಕಾರದಿಂದ ಕೆಳಗಿಳಿಬಾರದು ಅನ್ನೋ ಒತ್ತಡವನ್ನ ಸಿದ್ದರಾಮಯ್ಯ ಅವರ ಮೇಲೆ ಹಾಕ್ತಾರೆ. ಸೊ ಹಿಂದಿನಿಂದ ಟ್ವೀಟ್ ಏನಿತ್ತಲ್ಲ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್, ಅಂದ್ರೆ ಪದದ ಶಕ್ತಿ ಅನ್ನೋದು ಈ ದೇಶದ ಶಕ್ತಿ. ಅಂದ್ರೆ ಒಬ್ರಿಗೆ ಏನು ಮಾತು ಕೊಟ್ಟಿರ್ತೀವೋ ಆ ಮಾತಿನ ಪ್ರಕಾರ ನಡ್ಕೋಬೇಕು ಅನ್ನುವ ಪದವನ್ನು ಒತ್ತು ಹೇಳ್ತಾ ಇದ್ರು DK ಶಿವಕುಮಾರ್ ಅವರು. ಅದಕ್ಕೆ ಸರಿಯಾದ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಾವೇನು ವರ್ಲ್ಡ್ಗೆ ಮಾತು ಕೊಟ್ಟಿದೀವಲ್ಲ, ಅಂದ್ರೆ ಜನರಿಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಲ್ಲ, ಆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ತಲುಪಿಸೋದರಲ್ಲಿ ನಾವು ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದೀವಿ ಅನ್ನೋ ಕೌಂಟ್ರನ್ನ CM ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಗೆ ಕೊಡ್ತಾರೆ. ಈ ಜಗಳ ಈ ಸಂದರ್ಭದಲ್ಲಿ ಬೀದಿಗೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ನೇರ ಕೌಂಟರ್ ಇರಲಿಲ್ಲ. ನೇರವಾಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಮಾತಾಡೋದಿರ್ಲಿಲ್ಲ. ಅಲ್ಲೋ ಇಲ್ಲೋ ಅಕ್ಕಪಕ್ಕ ಅವರ ಬೆಂಬಲಿಗರು ಅಥವಾ ಅವ್ರ ಬೆಂಬಲಿಗ ಸಚಿವರು, ಶಾಸಕರು ಡೆಲ್ಲಿಗೆ ಹೋಗೋದು ಬರೋದು, ವಾಪಸ್ ಮತ್ತೆ ಹೋಗೋದು, ಇದೆಲ್ಲದೂ ಕೂಡ ಮಾಡ್ತಾ ಇದ್ರು. ಆದರೆ ಈಗ ಇಬ್ಬರ ಜಗಳ ಒಂದು ಹಂತಕ್ಕೆ ಬೀದಿ ಬಿದ್ದಂತಾಗಿದೆ. ಎಲ್ಲ ಒಂದು ಕಡೆ ಒಬ್ಬ ಒಂದು ಕೌಂಟರ್ ಕೊಟ್ಟರು ಅಂತ ಇನ್ನೊಂದು ಕೌಂಟರ್ ಕೊಡ್ತೀವಲ್ಲ, ಈ ಸ್ಟೇಟಸ್ ಅಲ್ಲಿ ಅದರಲ್ಲಿ ಇದರಲ್ಲಿ ಆ ರೀತಿಯಾಗಿ ಆಗಿದೆ. ನೇರವಾಗಿ ಮಾತಾಡಿಲ್ಲ ಆದರೂ ಕೂಡ ಅವರು ಹಾಕಿದ ಪದವನ್ನೇ ಯೂಸ್ ಮಾಡಿ ಮತ್ತೆ DK ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಇದೆಲ್ಲದರ ನಡುವೆ ಸ್ವಾಮೀಜಿಗಳ ಎಂಟ್ರಿ ಆಗಿದೆ. ಪ್ರತಿ ಬಾರಿನೂ ಕೂಡ ಇಂಥದ್ದೊಂದು ಘಟನೆಗಳು ನಡೀತಾ ಇರ್ತವೆ. ಹಿಂದಿನ CM ಚೇಂಜಸ್ ಆಗುವಂತ ಸಂದರ್ಭದಲ್ಲೂ ಕೂಡ ಸ್ವಾಮೀಜಿಗಳು ತಮಗೆ ಬೇಕಾದವರ ಪರವಾಗಿ ಬ್ಯಾಟ್ ಬೀಸಿದ್ದನ್ನ ನೋಡಿದ್ವಿ. ಹಾಗಾದ್ರೆ ಸ್ವಾಮೀಜಿಗಳ ಎಂಟ್ರಿ ಆದ್ರೆ ಏನಾಗ್ಬಿಡುತ್ತೆ ಕೇಳಿದ್ರೆ, ಒಂದಷ್ಟು ಪವರ್ ಇದೆ. ಪವರ್ ಅಂದ್ರೆ ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇಲ್ವಾದ್ರೂ ಕೂಡ ಜನರ ಮೇಲೆ ಒಂದಿಷ್ಟು ಪ್ರಭಾವ ಬೀರುವ ಶಕ್ತಿಯನ್ನ ಸ್ವಾಮೀಜಿಗಳು ಹೊಂದಿದ್ದಾರೆ. ಅದರಲ್ಲೂ ಪ್ರಮುಖ ಮಠದ ಸ್ವಾಮೀಜಿಗಳು ಅಂತ ನಾವೇನ್ ಕರಿತಾ ಇದೀವಲ್ಲ, ಈ ಸ್ವಾಮೀಜಿಗಳು ಅಂತ ಒಂದು ಪವರ್ ಅನ್ನ ಆಯಾಯ ವರ್ಗದ ಮೇಲೆ ಅಥವಾ ಆಯಾಯ ಸಮುದಾಯದ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ ಬಂದಿದ್ದಾವೆ. ಸೊ ಈಗ ಕೇವಲ ಸ್ವಾಮೀಜಿಗಳು ಮಾತ್ರ ಅಲ್ಲ, ಆಯಾಯ ಸಮುದಾಯದ ಮುಖಂಡರು ಅಥವಾ ಆಯಾಯ ಸಮುದಾಯದ ಸಂಘಟನೆಯ ಅಧ್ಯಕ್ಷರು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಈಗ ಒಂದ್ ಕಡೆ ಸ್ವಾಮೀಜಿ ವರ್ಸಸ್ ಸ್ವಾಮೀಜಿಗಳು ಕೂಡ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ ಆಗ್ಬೇಕು ಅಂತ ಕಾಗಿನೆಲೆ ಶ್ರೀ ಅವರು ಹೇಳ್ತಾ ಇದ್ರೆ, DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆದಿಚುಂಚನಗಿರಿ ಮಠ ಸಂಸ್ಥಾನದ ಶ್ರೀ ಹೇಳ್ತಾ ಇದ್ದಾರೆ, ನಿರ್ಮಲಾನಂದನಾಥ ಶ್ರೀ. ಇವರ ಈ ಹೇಳಿಕೆ ಇದೆ ಮೊದಲೇನಲ್ಲ. ಹಿಂದೆನೂ ಕೂಡ CM ಯಾರಾಗಬೇಕು ಅನ್ನೋ ಮಾತು ಬಂದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇ ಆಗ್ಬೇಕು ಅಂತ ಹೇಳಿದ್ರು. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗೋದಾದ್ರೆ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇವರು ಧ್ವನಿ ಎತ್ತಿದ್ರು. ಸೊ ಸಮುದಾಯದ ವಿಚಾರ ಬಂದಾಗ ಬಹಳ ಪ್ರಮುಖ ಸ್ಥಾನದಲ್ಲಿ ನಿಲ್ತಾರೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸ್ವಾಮೀಜಿ ನಿರ್ಮಲಾನಂದನಾಥ ಶ್ರೀ. ಅದಾದ ನಂತರ ತುಮಕೂರಿನ ಇನ್ನೊಂದು ಮಠ ಸ್ಫಟಿಕಪುರಿ ಮಹಾಸಂಸ್ಥಾನ, ಅಲ್ಲಿನ ಸ್ವಾಮೀಜಿಗಳು ಕೂಡ ಒಂದು ಮಾತು ಹೇಳ್ತಾರೆ, DK ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ರೆ ಅದನ್ನ ನಡೆಸ್ಕೊಡ್ಬೇಕು, ಸಿದ್ದರಾಮಯ್ಯ ಅವರಿಗೆ ಇಷ್ಟು ದಿನ ಅಧಿಕಾರ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಅದಾದ ನಂತರ ಅಹಿಂದ ವರ್ಗದ ಎಲ್ಲ ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯ ಅವ್ರನ್ನ ಭೇಟಿಗೆ ಅವಕಾಶವನ್ನು ಕೇಳಿದಾರಂತೆ. ಯಾವ ಕಾರಣಕ್ಕೂ ಕೂಡ ನೀವು ಅಧಿಕಾರವನ್ನು ಬಿಡಬಾರದು ಅನ್ನೋ ಮಾತು. ಪ್ರಮುಖ ಸಚಿವರೆಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ, ನೀವು ಅಧಿಕಾರ ಬಿಡಬೇಡಿ ಅಂತ. ಸಚಿವರಾದ ನಂತರ ಈಗ ಸ್ವಾಮೀಜಿಗಳ ಸರದಿ. ಅಹಿಂದ ವರ್ಗದ ಬಹುತೇಕ ಎಲ್ಲ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರ ಭೇಟಿಗೆ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಒಂದ್ ಕಡೆ ಸಚಿವರ ಪ್ರೆಷರ್, ಇನ್ನೊಂದ್ ಕಡೆ ತಮ್ಮದೇ ಸಮುದಾಯದ ಮುಖಂಡರುಗಳ ಒತ್ತಡ. ಈ ಒತ್ತಡದಲ್ಲಿ DCM DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರು ಕೂಡ ಇದ್ದಾರೆ.
ಒಂದು ಈಗ ಸ್ಪಷ್ಟವಾಗ್ತಾ ಇದೆ, ಸಿದ್ದರಾಮಯ್ಯ ಅವರು ಎಲ್ಲೋ ರೆಬಲ್ ಆಗೋದು ಪಕ್ಕ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಟ್ವೀಟ್ ಅನ್ನು ಗಮನಿಸಿದ್ರೆ ಕೌಂಟರ್ ಕೊಟ್ಟಿರೋದು ಇದೆಯಲ್ಲ, ಈ ಕೌಂಟರ್ ಅನ್ನು ನಿರೀಕ್ಷೆ ಮಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು. ಅದಾದ ನಂತರ ಅವರು ಮಾತನ್ನು ಬದಲಾಯಿಸಿದ್ದಾರೆ, ನನ್ನ ಟ್ವೀಟ್ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈಗ ಈ ಕಾಳಗ ಏನಿದೆ, ಯುದ್ಧ ಏನಿದೆ, ಅಥವಾ ಈ ಜಂಗಿ ಕುಸ್ತಿ ಏನಿದೆ, ಈಗ ಬೀದಿಗೆ ಬಿದ್ದಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನಾಳೆ ಅವ್ರನ್ನ ಇಬ್ಬರು ನಾಯಕರನ್ನು ಕೂಡ ಡೆಲ್ಲಿಗೆ ಕರೆದಿದ್ದಾರೆ. ಡೆಲ್ಲಿ ನಾಯಕರು ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, 6 ಜನ ನಾಯಕರು ಒಟ್ಟಿಗೆ ಸೇರ್ತಾರಂತೆ ನಾಳೆ. ಏನು ಈ ಹಿಂದೆ ಹೇಳ್ತಾ ಇದ್ರು 6 ಜನ ನಾಯಕರು ಕೂತ್ಕೊಂಡು ತೀರ್ಮಾನವನ್ನು ಕೈಗೊಂಡಿರುವಂತ ನಿರ್ಧಾರ ಇದು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಅದಕ್ಕೆ ತಕ್ಕಂತೆ ನಾಳೆ ಮತ್ತೆ 6 ಜನ ನಾಯಕರು ಒಟ್ಟಾಗ್ತಾರಂತೆ. ಸೊ ಈಗ ಡೆಲ್ಲಿ ನಾಯಕರ ಮುಂದೆ ಈ ಎಲ್ಲ ವಿಚಾರ ಪ್ರಸ್ತಾಪ ಆಗುತ್ತೆ. ಮುಂದೆ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಅನ್ನೋದು ನಾಳೆ ಬಹುತೇಕ ಆ ಒಂದು ಪ್ರಕಟಣೆ ಅಥವಾ ಆ ಒಂದು ವಿಚಾರ ಹೊರಬೀಳುವ ಸಾಧ್ಯತೆ ಇದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.